ನಮಸ್ಕಾರ. ಎಲ್ಲ ಆರಾಮಿದ್ರಾ? ಇವತ್ತು ಆನ್ಲೈನ್ ತರಗತಿಯ ಮೊದಲನೇ ಕ್ಲಾಸು. ಮೊದಲಿಗೆ ನಾವು ಹಸ್ತಗಳನ್ನ ಕಲಿಯೋಣ. ಭರತನಾಟ್ಯದಲ್ಲಿ ಪ್ರಾರಂಭಿಕ ಹಸ್ತಗಳಲ್ಲಿ 2 ವಿಧ ಇದೆ. ಒಂದು ಅಸಂಯುಕ್ತ ಹಸ್ತ ಮತ್ತು ಸಂಯುಕ್ತ ಹಸ್ತ. ಒಂದೇ ಕೈಯಿಂದ ಮಾಡಬಹುದಾದಂತ ಹಸ್ತಗಳಿಗೆ ಅಸಂಯುಕ್ತ ಹಸ್ತ ಅಂತ ಹೇಳ್ತಾರೆ. ಎರಡೂ ಕೈಯಿಂದ ಮಾಡುವಂತ ಹಸ್ತಗಳಿಗೆ ಸಂಯುಕ್ತ ಹಸ್ತ ಅಂತ ಹೇಳ್ತಾರೆ. ಅಸಂಯುಕ್ತ ಹಸ್ತಗಳಿಗೆ 2 ಕೈ ಅಗತ್ಯ ಇಲ್ಲ, ಒಂದೇ ಕೈಯಿಂದ ಮಾಡಬಹುದು. ಇದರಲ್ಲಿ 28 ವಿಧಗಳಿವೆ, 28 ಹಸ್ತಗಳಿವೆ. ಅದನ್ನ ಮೊದಲು ಕಲಿಯೋಣ. ಮೊದಲಿಗೆ ಕೈಯನ್ನ ಭುಜದಿಂದ ನೇರವಾಗಿಡಬೇಕು. ಈ ಹಸ್ತ ಎದುರಿಗೆ ಕಾಣಬೇಕು. ಕೈ ಈ ತರ ಬಗ್ಸೋ ಹಾಗಿಲ್ಲ, ಹೀಗಿರ್ಬೇಕು. ನಮ್ಮ ಮೈಗೆ ಕೈ ತಾಗೋ ಹಾಗಿಲ್ಲ. ಮೊದಲನೆಯ ಹಸ್ತ ಪತಾಕ ಹಸ್ತ. 4 ಬೆರಳುಗಳನ್ನ ನೇರವಾಗಿ ಚಾಚಿ ಹೆಬ್ಬೆರಳ ತುದಿಯನ್ನ ಸ್ವಲ್ಪ ಮಡಚೋದಕ್ಕೆ ಪತಾಕ ಹಸ್ತ ಅಂತ ಹೇಳ್ತಾರೆ. ಎರಡನೆಯದು ತ್ರಿಪತಾಕ ಹಸ್ತ. ಉಂಗುರ ಬೆರಳಿನ ತುದಿಯನ್ನ ಮಡಚುವುದಕ್ಕೆ ತ್ರಿಪತಾಕ ಹಸ್ತ ಅಂತ ಹೇಳ್ತಾರೆ. ಮೂರನೆಯದು ಅರ್ಧಪತಾಕ. ಹೆಬ್ಬೆರಳಿನ ತುದಿ, ಉಂಗುರ ಬೆರಳಿನ ತುದಿ ಮತ್ತು ಕಿರುಬೆರಳಿನ ತುದಿಯನ್ನು ಮಡಚಿದರೆ ಇದು ಅರ್ಧಪತಾಕ ಹಸ್ತ. ನಿಮಗೆ ಮಾಡ್ತಾ ಕೈ ಹೀಗಾಗ್ಬೋದು. ಅದನ್ನ ಸ್ವಲ್ಪ ಲಕ್ಷ್ಯಕ್ಕಿಡಿ. ಕೈ ಹೀಗೆ ಬಿಡೋ ಹಾಗಿಲ್ಲ, ನೇರವಾಗಿ ಹಿಡೀರಿ. ಮೊದಲು 1 ತಿಂಗಳ ಅಂದ್ರೆ ಒಂದು 8-10 ಕ್ಲಾಸು ಈ ಭುಜ ಎಲ್ಲ ನೋವು ಬರ್ಬೇಕು. ಮಾಡಿಸುವಾಗ ಕಾಲ್ ನೋವು ಬರುತ್ತೆ, ಮಾಡುವಾಗ ಭುಜ ನೋವು ಬರ್ತದೆ. ಅದು ಸಾಮಾನ್ಯ. ಅಂದ್ರೆ ನೀವು ನೀಟಾಗಿ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಇಲ್ಲೆಲ್ಲ ನೋವು ಬಂದ್ರೆ, ಬರ್ಲಿಲ್ಲ ಅಂದ್ರೆ ನೀವು ಮಾಡಿದ್ದು ಶಿಸ್ತಾಗಿ ಇಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಇದು 3 ಬಿಡಾಡಿದೆ. ಇದು 3 ಹಸ್ತಗಳು. ಇನ್ನೊಂದ್ಸಲ ಮಾಡೋಣ. ಪತಾಕ, ತ್ರಿಪತಾಕ, ಅರ್ಧಪತಾಕ, ಕರ್ತರಿ ಮುಖ. ಇವು 2 ಬೆರಳುಗಳನ್ನ ಕರ್ತರಿಯಂತೆ ತಿರುಗಿಸುವುದಕ್ಕೆ ಕರ್ತರಿ ಮುಖ ಹಸ್ತ ಅಂತ ಹೇಳ್ತಾರೆ. ಮಯೂರ. ಹೆಬ್ಬೆರಳು ಮತ್ತು ಉಂಗುರ ಬೆರಳುಗಳನ್ನ ಸೇರಿಸುವುದಕ್ಕೆ ಮಯೂರ ಅಂತ ಹೇಳ್ತಾರೆ. ಮಯೂರ ಅಂದ್ರೆ ಏನು? ನವಿಲು. ಮಯೂರ ಅಂದ್ರೆ ನವಿಲು. ಈಗ ನಾನು ಮಾಡ್ತೇನೆ, ನೀವು ಹೇಳಬೇಕು. ಮಯೂರ, ತ್ರಿಪತಾಕ, ಪತಾಕ, ಅರ್ಧಪತಾಕ, ಕರ್ತರಿ ಮುಖ, ಮಯೂರ. ಇದ್ಯಾವ ಹಸ್ತ? ತ್ರಿಪತಾಕ, ಮಯೂರ. ಈ ತರ ನೀವು ಹೇಳಿ ನಾನು ಮಾಡುವಾಗ. ಮತ್ತೆ ಎಲ್ಲರೂ ಮಾಡೋಣ ಒಂದ್ಸಲ. ಪತಾಕ. ಎಡಗೈಯನ್ನ ಸೊಂಟದ ಮೇಲೆ ಇಡಿ. ಪತಾಕ ಹಸ್ತದಲ್ಲಿ ಬೆನ್ನನ್ನ ನೇರವಾಗಿರಿಸಿ ಕುತ್ಕೊಳ್ಳಿ. ಹಿಂಗ್ ಕುತ್ಕೊಳ್ಳೋದು, ಬಾಡಿ ಸಾಲ್ ಕುತ್ಕೊಳ್ಳೋದು ಎಲ್ಲ ಮಾಡಬೇಡಿ. ಪತಾಕ, ತ್ರಿಪತಾಕ, ಅರ್ಧಪತಾಕ, ಕರ್ತರಿ ಮುಖ, ಮಯೂರ, ಅರ್ಧಚಂದ್ರ, ಅರಾಳ, ಶುಕತುಂಡ, ಮುಷ್ಟಿ. ಈಗ ಅರ್ಧಚಂದ್ರವನ್ನ ಮಾಡೋಣ. ಅದನ್ನೇ ಮಯೂರ, ಅರ್ಧಚಂದ್ರ. 4 ಬೆರಳನ್ನ ನೇರವಾಗಿರಿಸಿ ಹೆಬ್ಬೆರಳನ್ನ ಈ ಎಲ್ ಆಕಾರದಲ್ಲಿ ಮಾಡಬೇಕು. ಇದು ಅರ್ಧಚಂದ್ರ. ಅರಾಳ ಅಂದರೆ ತೋರು ಬೆರಳನ್ನ ಮಡಿಚುವುದು. ಶುಕತುಂಡ. ತೋರು ಬೆರಳಿನ ಜೊತೆ ಉಂಗುರ ಬೆರಳನ್ನ ಮಡಚಬೇಕು. ಪೂರ್ತಿ ಮಡಚಬಾರದು, ಸ್ವಲ್ಪ ಮುಂದಕ್ಕೆ ನೋಡೋ ತರ ಮಡಚಬೇಕು. ಶುಕತುಂಡ. ಮುಷ್ಟಿ. ಮುಷ್ಟಿ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಕಲ್ಲಲ್ಲ, ಮುಷ್ಟಿ ಅಂದ್ರೆ ಮುಷ್ಟಿ ಕಟ್ಟೋದು. ಆಮೇಲೆ ಇಷ್ಟು ಹಸ್ತಗಳನ್ನ ಮೊದಲನೇ ತರಗತಿಯಲ್ಲಿ ಕಲಿಯೋಣ. ಈಗ
ಹೋಮ್ವರ್ಕ್ ತಗೊಳ್ಳಿ. ಹೇಳ್ತೇನೆ. ಪತಾಕ ಹಸ್ತ ಇದೆಯಲ್ಲ, ನಿಮ್ಮ ದಿನನಿತ್ಯದ ಜೀವನದಲ್ಲಿ ಅಂದ್ರೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಈ ಪತಾಕ ಹಸ್ತವನ್ನ ಯಾವ್ದಕ್ಕೆ ಉಪಯೋಗ ಮಾಡ್ತೀರಿ? ಅದನ್ನ 15 ಉಪಯೋಗವನ್ನ ಬರಿಬೇಕು. ಯಾವ್ದಾದ್ರು ಒಂದ್ ಹೇಳ್ತಾಳೆ ಬ್ರಾಹ್ಮಿ. ಯಾವುದು? ದೇವರು ಆಶೀರ್ವಾದ ಕೊಟ್ಟೆ. ನೀನು ಬೆಳಗ್ಗೆ ಎದ್ದಾಗಿಂದ ಸಂಜೆ ಮಲಗೋ ತನಕ ಇದನ್ನ ಯಾಕೆ ಉಪಯೋಗ ಮಾಡುತ್ತೆ ಅಂತ ಹೇಳು. ಭರತನಾಟ್ಯದಲ್ಲ, ನಿತ್ಯ ಜೀವನದಲ್ಲಿ. ಬೆನ್ನ ನೇರವಾಗಿಸಿ ಕೂತ್ಕೊಳ್ಳಿ. ನಾವು ಬೆಳಗ್ಗೆ ಎದ್ದು ಕೂಡಲೇ ಸ್ಟ್ರೆಚ್ ಮಾಡಿದ್ರೆ ಇದು ಪತಾಕ ಹಸ್ತ ಯೂಸ್ ಮಾಡ್ತೀವಿ. ಹಂಗೆ ಸರಿ, ನೀವು 15 ಉಪಯೋಗವನ್ನ ಬರೆದು ಇಲ್ಲೇ ಈ ವಿಡಿಯೋ ಇದೆಲ್ಲ, ಇದ್ರ ಕೆಳಗಡೆ ಕಮೆಂಟ್ ಇದೆಲ್ಲ, ಅಲ್ಲಿ ನನಗೆ ಕಳಿಸ್ಬೇಕು. ಆಯ್ತಾ? ನಮಸ್ಕಾರ ಮಾಡುವುದರ ಉದ್ದೇಶ ನಿಮಗೆ ಕಲಿಸಿದ ಗುರುವಿಗೆ, ಸಭೆಯಲ್ಲಿ ಕೂತವರಿಗೆ, ನೋಡ್ಲಿಕ್ಕೆ ಬಂದವರಿಗೆ, ಅಷ್ಟದಿಕ್ಪಾಲಕರಿಗೆ ಎಲ್ಲರಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳೋ ಉದ್ದೇಶ ಇದ್ರೂ ಮುಖ್ಯವಾದ ಉದ್ದೇಶ ನಾವು ತೀರಾ ದಿನ ಬೆಳಗಾದ್ರೆ ಅವಳನ್ನ ಮೆಟ್ಟುತ್ತೇವೆ. ಒಂದು ಕ್ಷಮೆನೂ ಯಾವತ್ತೂ ಕೇಳೋದಿಲ್ಲ ನಾವು. ಆ ಭೂಮಿ ತಾಯಿಗೆ ನಮಸ್ಕರಿಸಿ ನನ್ನನ್ನ ಕ್ಷಮಿಸು, ನಾನೀಗ ನೃತ್ಯವನ್ನು ಮಾಡುವಾಗ ನಿನ್ನ ಮೆಟ್ಟುತ್ತೇನೆ, ನಿನ್ನ ಮೇಲೆ ಭಾರ ಹಾಕ್ತಿದ್ದೇನೆ ದಿನ, ಅದನ್ನೆಲ್ಲ ಕ್ಷಮಿಸಿ ನಾನು ನೃತ್ಯ ಮಾಡ್ಲಿಕ್ಕೆ ಅನುಮತಿ ಕೊಡು ಅಂತ ಕೇಳಿ ಭೂಮಿ ತಾಯಿಗೆ ನಮಸ್ಕರಿಸುವುದಾಗಿರ್ತದೆ. ಬೇರೆ ಬೇರೆ ನೃತ್ಯ ಪದ್ಧತಿಯವರದ್ದು ಬೇರೆ ಬೇರೆ ನಮಸ್ಕಾರ ಇದೆ. ನಂದು ಪ್ರಾಂಗಣ ಶೈಲಿ ನಮಸ್ಕಾರ ಇದೆ. ಅದನ್ನ ಇನ್ನೊಂದು 6-7 ತಿಂಗಳ ನಂತರ ಕಲಿಸ್ತೇನೆ. ಅದು ಸ್ವಲ್ಪ ದೊಡ್ಡದಾಗಿದೆ. ಈಗ ಒಂದು ನಮಸ್ಕಾರ ಹೇಗೆ ಕೊಡ್ತೇನೆ ಅದನ್ನ ಮಾಡಿ. ಮೊದಲು ಪತಾಕ ಹಸ್ತದಲ್ಲಿ ಕೈಯನ್ನ ಈ ತರ ಸೊಂಟದ ಮೇಲಿಟ್ಟು ಸ್ವಲ್ಪ ಬಗ್ಗಿ ನಿಲ್ಬೇಕು. ಎರಡೂ ಕಾಲನ್ನ ಕೂಡಿಸಿಡಬೇಕು. ಇದು ತಕ್ಕಿಟ್ಟ. ಇದಕ್ಕೆ ಈ ತರ ನಿಲ್ಬೇಕು. ನಂತರ ಧಿಕ್ಕಿಟ್ಟ. ಎರಡೂ ಕೈಯನ್ನ ಭುಜದ ನೇರಕ್ಕೆ ಬಿಡಬೇಕು. ಇದನ್ನ ಅರ್ಧಚಂದ್ರಾಕೃತಿಯಲ್ಲಿ ಬಗ್ಗಿಸ್ಬೇಕು. ಇದು ಭುಜದ ನೇರಕ್ಕೆ ಕೈ ಇರಬೇಕು. ಈ ತರ ಕೆಳಗೆ ಮೇಲೆ ಈ ತರ ಅಲ್ಲ. ಈ ಹಸ್ತದಿಂದ ಇಲ್ಲಿ ತನಕ ಭುಜದ ನೇರವಾಗಿರ್ಬೇಕು. ಇದು ಧಿಕ್ಕಿಟ್ಟ, ಬಗ್ಗೇ ಇರಬೇಕು. ಈ ಬಗ್ಗೋದು ಅನ್ನೋದು ದೇವರಿಗೆ ನಾವು ಸಂಪೂರ್ಣವಾಗಿ ಶರಣಾಗ್ತೇವೆ ಅನ್ನೋದರ ಒಂದು ಪ್ರತೀಕ. ನಿನಗ್ ನಾ ಪೂರ್ತಿಯಾಗಿ ತಲೆ ಬಾಗ್ತೇನೆ, ನನ್ನನ್ನ ಕರುಣಿಸು ಅಂತ ಒಂದು ಅರ್ಥ ಬರ್ತದೆ. ನಂತರ ತತ್ತಜ್ಜಂ, ಕೈಯನ್ನ ಈ ತರ ತತ್ತಜ್ಜಂ. ಹೊರಗಡೆ ಮಳೆ ಶಬ್ದ ತುಂಬಾ ಇದೆ, ಸ್ವಲ್ಪ ಕೇಳಿಸೋದು ಹೆಚ್ಚು ಕಮ್ಮಿ ಆಗಬಹುದು. ತಜ್ಜಂ. ನಂತರ ಧಿಕ್ತಕ, ಬಲಗಡೆ ಕೈಯನ್ನ ನೋಡ್ತಾ ಮೇಲ್ಗಡೆ, ಇದು ಕಿವಿಯ ಅಕ್ಕಪಕ್ಕ ಬರಬೇಕು ಕೈ. ಧಿಕ್ತಕ, ಕಣ್ಣು ಮುಚ್ಚಬೇಕು. ನಂತರ ದಿರ್ಗಿಡ್ತಕ, ನಿಮ್ಮ ಬಲಗಾಲನ್ನು ಮುಂದಿಟ್ಟು ಎರಡೂ ಕೈಯನ್ನು ಶಿಖರ ಹಸ್ತವನ್ನ ಉಲ್ಟಾ ಮಾಡಬೇಕು. ಹಿಂದಿನ ಕಾಲು ಬಗ್ಗಿರ್ಬೇಕು. ನಂತರ ಢಳಾಂಗು, ಹಿಂದಿನ ಕಾಲನ್ನ ಎತ್ತಿ ಮುಂದಿನ ಕಾಲಿಗೆ ಕೂಡಿಸ್ಬೇಕು. ಮಾಡು. ಢಳಾಂಗು. ತಕ್ಕ ದಿಕ್ಕು, ಇದಕ್ಕೆ ಎರಡೂ ಕಾಲನ್ನ ಆ ಕಡೆ ಅಕ್ಕಪಕ್ಕ ಹಾಕಿ ಬೆರಳ ಮೇಲೆ ಕೂರ್ಬೇಕು. ಬೆರಳ ಮೇಲೆ ಕೂತು ತಕ್ಕ ದಿಕ್ಕು ಮಾಡು. ತಕ್ಕ ದಿಕ್ಕು. ಭೂಮಿಯನ್ನ ಮುಟ್ಟಿ ನಮಸ್ಕರಿಸೋದು. ತಕ್ಕತರಿ ಗಿಣ ತೋ. ಇದು ಕಣ್ಣಿಗೆ ತಾಗಿಸ್ಬಾರ್ದು. ಕಣ್ಣಿಂದ ಸ್ವಲ್ಪ ದೂರ ಬಗ್ಗಿರ್ಬೇಕು. ಕಣ್ಣು ಮುಚ್ಚಬೇಕು. ನಂತರ ಎದ್ ನಿಂತ್ಕೊಂಡು ಸೊಂಟದ ಮೇಲೆ ಕೈ, ಮತ್ತೆ ತೈ. ಮೊದಲು ಬಲಗಾಲು, ಆಮೇಲೆ ಎಡಗಾಲು. ತೈ. ಈ ಭಾಗ ಮುಂದೆ ಕಾಣಬಾರ್ದು, ಹಿಂದಿರ್ಬೇಕು. ಅರ್ಥ
ಅರ್ಥ ಆಯ್ತಾ? ಇನ್ನೊಂದ್ಸಲ ನಮಸ್ಕಾರ ಮಾಡೋಣ. ತಕ್ಕಿಟ್ಟ ಬಗ್ಬೇಕು, ಮುಖದಲ್ಲಿ ನಗು, ಧಿಕ್ಕಿಟ್ಟ, ತತ್ತಜಂ, ಧಿತ್ತಕ ಬಲಗೈ, ತಿರುಗಿಡ್ತಕ, ಧಳಾಂಗು, ಸ್ವಲ್ಪ ಹಿಂದಿನ ಬಾ. ಧಳಾಂಗುಕ್ಕೆ ಬೆರಳ ಮೇಲೆ ಕುತ್ಕೋಬೇಕು, ಕಾಲು ಬೆರಳ ಮೇಲೆ. ತಕ್ಕಧಿಕು, ತಕತದಿ, ಗಿಣತೋ, ಇದಕ್ಕೆ ಬಗ್ಗಬೇಕು ಸ್ವಲ್ಪ. ತೈ ಎದ್ ನಿಂತ್ಕೊಂಡು ಸೊಂಟದ ಮೇಲೆ ಮತ್ತೆ ಕೈ ಇಟ್ಟು, ತೈ ಬಲಗಾಲ್ ಮೊದಲು, ನಂತರ ಎಡಗಾಲ್ ತೈ. ಇದು ಒಂದು ನಮಸ್ಕಾರ. ನಾ ಹೇಳಿದಾಗೆ ಪ್ರಾಂಗಣ ಶೈಲಿಯ ನಮಸ್ಕಾರವನ್ನ ಆಮೇಲೆ ಕಲಿಸ್ತೇನೆ. ಹೋಮ್ವರ್ಕ್ ಬರ್ಕೊಳ್ಳಿ. ನಮಸ್ಕಾರವನ್ನು ಏಕೆ ಮಾಡುತ್ತಾರೆ ಆಯ್ತಾ? ಈಗ ಒಂದೆರಡು ಮೂರು ಸಣ್ಣ ಸಣ್ಣ ವ್ಯಾಯಾಮವನ್ನು ಕಲಿಯೋಣ, ಸ್ಟ್ರೆಚಿಂಗ್ ಆಯ್ತಾ? ಮೊದಲನೆಯದಾಗಿ ಅರೆಮಂಡಿ ಅಥವಾ ಅರ್ಧ ಮಂಡಿ. ಎರಡು ಪಾದಗಳನ್ನ ಅಕ್ಕಪಕ್ಕಕ್ಕೆ ಸರಿಸಿ ಮಧ್ಯ ಒಂದ್ ಸ್ವಲ್ಪ ಜಾಗ ಬಿಡಬೇಕು, ಕಾಲಿನ ಮಧ್ಯ ಆಯ್ತಾ? ಪತಾಕ ಹಸ್ತದಲ್ಲಿ ಸೊಂಟದ ಮೇಲೆ ಕೈಯನ್ನ ಇಟ್ಟು ನೇರವಾಗಿ ನಿಲ್ಬೇಕು, ಬೆನ್ನು ನೇರವಾಗಿರ್ಬೇಕು. ಎಷ್ಟೊತ್ತು ನಿಂತ್ಕೊಳ್ತೀರಿ ಅಂತ ನೋಡೋಣ. ನಾ ಎಣಿಸ್ತೇನೆ, ನೀವು ನಿಲ್ಲಿ. 1 2 ಎದುರಿಗೆ ನೋಡ್ಬೇಕು, ನಗು ಇರಬೇಕು ಮುಖದಲ್ಲಿ. 1 2 3 4 5 6 7 8 9 10 11 12 13 14 15 16 17 18 19 20 ಬಿಟ್ರೆ ಹೊಸದಾಗಿಂದ ಎಣಿಸ್ತೇನೆ. 21 22 23 24 25 ಬಿಡಿ. ಮೊದಲನೇ ಕ್ಲಾಸ್ ಆಗಿದ್ರಿಂದ 25 ಸಾಕು. ನೀವು ದಿನ 25 ಈ ಅರ್ಧ ಮಂಡಿಯನ್ನ ಪ್ರಾಕ್ಟೀಸ್ ಮಾಡಿ. ನಂತರ ಬೆರಳ ಮೇಲೆ ನಿಲ್ಲೋದು, ನೇರವಾಗಿ ಬೆರಳ ಮೇಲೆ. ಈ ಹಿಮ್ಮಡಿಯನ್ನ ಮೇಲೆ ಏರಿಸ್ಬೇಕು, ಬೆರಳ ಮೇಲೆ ನಿಲ್ಬೇಕು, ಬೆರಳ ಮೇಲೆ ನಿಲ್ಬೇಕು. ಎದುರಿಗೆ ನೋಡಿ, ಸ್ಮೈಲ್ ಮಾಡಿ. 1 2 3 4 5 6 7 ಪೂರ್ತಿ ಬೆರಳ ಮೇಲೆ. 8 9 10 11 12 13 14 15 ಬಿಡಿ. ನಂತರ ಮೂರನೆಯದು ಮತ್ತೆ ಅರೆಮಂಡಿಯಂತೆ ಪಾದಗಳನ್ನ ಆ ಕಡೆ ಈ ಕಡೆ ಹಾಕಬೇಕು, ಬೆರಳ ಮೇಲೆ ನಿಲ್ಬೇಕು. 1 2 3 4 5 6 7 8 9 10 ಮಾಡೋಣ. ಇದನ್ನ 1 2 3 4 5 ನಗು 6 7 8 9 10 ಇದನ್ನೆಲ್ಲ ಮಾಡಿ ಮುಗಿದ ನಂತರ ನೀವು ನಮಸ್ಕಾರ ಮಾಡಿನೇ ಈ ವೇಲನ್ನ ಬಿಚ್ಚಬೇಕು. ಈಗ ಇನ್ನೊಂದ್ಸಲ ನಮಸ್ಕಾರ ಮಾಡೋಣ. ತಕ್ಕಿಟ್ಟ ಬಗ್ಗು, ಧಿಕ್ಕಿಟ್ಟ, ತತ್ತಜಂ, ಧಿತ್ತಕ, ತಿರುಗಿಡ್ತಕ, ಧಳಾಂಗು, ಕಾಲೆತ್ತಿಡ್ಬೇಕು, ತಕಧಿಕು, ತಕತದಿ, ಗಿಣತೋ, ತೈ ತೈ. ಸರಿ, ಮತ್ತೆ ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.